ಈ ಒಂದು ನಿಮಿಷ ಪೂರ್ತಿ ಕೇಳಿಸ್ಕೊಂಬಿಡಿ. ಚಾಲೆಂಜ್ ಏನು ಅನ್ನೋದು ಕೇಳಿಸ್ಕೊಳ್ಳಿ. ಈ 8,20,000 ಎಕರೆ ಜಮೀನನ್ನು ಯಾರ್ಯಾರು ವಕ್ಫಿಗೆ ದಾನ ಮಾಡಿದ್ರು ಅನ್ನುವ ದಾನ ಪತ್ರಗಳನ್ನ ದೇಶದ ಮುಂದೆ ವಕ್ಫ್ ಬೋರ್ಡ್ ಇಡಬೇಕಷ್ಟೇ. ಸಿಂಪಲ್ ಒಂದು ಮಾತು ಚಾಲೆಂಜ್ ಇದು. ದಿಸ್ ಇಸ್ ದ ಚಾಲೆಂಜ್ ಐ ಆಮ್ ಮೇಕಿಂಗ್. 2006ಕ್ಕಿಂತ ಒಂದು ನಿಮಿಷ 2006ಕ್ಕಿಂತ ಮುಂಚೆ 1,20,000 ವಕ್ಫಿಗೆ ಹೆಂಗೆ ಬಂತು ಅನ್ನೋದು ವಿಷಯಕ್ಕೆ ಬೇಡ ಹೋಗೋದು. ಆಯ್ತಪ್ಪ, ಒಪ್ಕೊಂಡ್ಬಿಡೋಣ. 1,20,000 ಎಕರೆ ಇತ್ತು. 2024ಕ್ಕೆ 9,40,000 ಎಕರೆ ಆಗಿದೆ. ಹೆಚ್ಚುವರಿಯಾಗಿ 8,20,000 ಎಕರೆನ ಇಲ್ಲ 7,20,000 ಎಕರೆ ಆಗುತ್ತೆ. ಅಷ್ಟು ಜಮೀನಿನ ದಾನ ಪತ್ರಗಳನ್ನು ದೇಶದ ಮುಂದೆ ವಕ್ಫ್ ಬೋರ್ಡ್ ಇಟ್ಬಿಡ್ಲಿ. ಇಟ್ ಇಸ್ 70% ಆಸ್ತಿನೇ ವಕ್ಫದ್ ಹೊರಟೋಗ್ಬಿಡುತ್ತೆ. ಇಟ್ ಇಸ್ ಅನ್ ಓಪನ್ ಚಾಲೆಂಜ್ ಅಬ್ದುಲ್ ರಜಾಕ್, ಓಪನ್ ಚಾಲೆಂಜ್. ನೋಡಿ, ನಾನು ಒಂದು ಚಾಲೆಂಜ್ ಮಾಡ್ಬಿಡ್ತೀನಿ. ಮುಸ್ಲಿಮರ ಉದ್ಧಾರಕ್ಕಾಗಿ ಈ ಜಮೀನುಗಳನ್ನೆಲ್ಲ ದಾನ ಮಾಡಿದ್ರು ಅನ್ನೋದಾದ್ರೆ ಆ ದಾನ ಪತ್ರಗಳನ್ನು ದೇಶದ ಮುಂದೆ ಇಟ್ಬಿಡು. ಈ ಬಿಲ್ಲು ಈ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇದು ಪಾಸ್ ಆಗಲ್ಲ ಅನ್ನೋದನ್ನ ವಿಷಯ ಚೇಂಜ್ ಮಾಡಬೇಡಿ. ಉತ್ತರ ನಿಮ್ ಪ್ರಶ್ನೆಗೆ ಈ ದಾನ ಪತ್ರಗಳನ್ನು ದೇಶದ ಮುಂದೆ ತೋರಿಸ್ತೀರಾ? ಕರ್ನಾಟಕ ರಾಜ್ಯದ ಉದಾಹರಣೆ ಈ ದಾನ ಪತ್ರಗಳನ್ನು ತೋರಿಸ್ತೀರಾ? ಚಾಲೆಂಜ್ ಮಾಡಿದಿರಲ್ಲ, ಅದೇನ್ ದೊಡ್ಡ ದೊಡ್ಡ ಲೀಡರ್ಗಳು ನಿಮ್ಗೆ ಉತ್ತರ ಕೊಡ್ಬೇಕು. ನಾನೇ ಕೊಟ್ಬಿಡ್ತೀನಿ. 2006ರಲ್ಲಿ ಮುಸಲ್ಮಾನರ ಸಂಖ್ಯೆ ಎಷ್ಟಿತ್ತು, ಇವಾಗ ಸಂಖ್ಯೆ ಎಷ್ಟಿದೆ ಅದನ್ನ ಎತ್ಬಿಟ್ಟು ನೀವು ಸ್ಟ್ಯಾಟ್ಸ್ ತೆಗಿ ತೋರಿಸ್ರಿ. 30,000 ಹಳ್ಳಿಗಳಿವೆ ನಮ್ಮ ಕರ್ನಾಟಕ ರಾಜ್ಯ. ನಾನು ಹೇಳ ದಾನ ಪತ್ರಗಳನ್ನು ಹಳ್ಳಿಗೆ ಕೇಳಿ ಅತಿಥಿ ಇಂಥ ಜಮೀನು ಇಂಥ ದಾನ ಕೊಟ್ಟು 100% ಇರುತ್ತ್ರಿ. ತೋರಿಸ್ರಿ. ಡಾಕ್ಯುಮೆಂಟ್ ಇಲ್ದಿರ ತಗೊಂಡ್ಬಿಟ್ಟು ಯಾವನಾದ್ರು ಈ ಜಾಗನಂತೂ ಕೇಳ್ತಾನ. ತೋರಿಸ್ರಿ. ಡಾಕ್ಯುಮೆಂಟ್ಸ್ ಇಲ್ದೆ ತೋರಿಸ್ರಿ ದಾನ ಪತ್ರಗಳನ್ನ. ಎಲ್ಲ ಅಪಪ್ರಚಾರ ಮಾಡಿದ್ರಿ. ತೋರಿಸಿ ದಾನ ಪತ್ರಗಳನ್ನ. ಒಂದಿನ ಬಂದ್ಬಿಟ್ಟು ಇದು ನಂದು ಅಂತ ಹೇಳಿದ್ರೆ ಯಾವನು ಕೇಳಂಗಿಲ್ಲ. ದಾನ ಪತ್ರಗಳನ್ನು ತೋರಿಸಿ. ಯಾರು ದಾನ ಕೊಟ್ಟಿದ್ರು? ಒಂದು ಜುಡಿಷಿಯಲ್ ಬಾಡಿ ಇದೆ. ವಕ್ಫ್ ಮಾಡಿದವ್ರು ಯಾರು? ತೋರಿಸಿ ಅದನ್ನ. ಇದ್ದೇ ಇದೆ ರೀ. ತೋರಿಸ್ರಿ. ಜನರಿಗೆ ತೋರಿಸ್ರಿ. ಇಟ್ಕೊಂಡ್ ಬಂದಿರ್ತೀನ ಎಲ್ಲ. ಆಯ್ತಪ್ಪ, ಇವತ್ತಿನ ಚಾಲೆಂಜ್ ಮಾಡಿ ಹೇಳ್ತೀನಿ. ಪ್ರಶ್ನೆ ಮುಂದೆ ಕೊಡ್ಲಿ. ನೋಡಿ, ಯಾರು ವಿರೋಧ ಮಾಡಲ್ಲ ಅದಕ್ಕೆ. ತಾವು ಮಾತಾಡಿದ್ರಿ, ದಯವಿಟ್ಟು ಒಂದ್ ನಿಮಿಷ ಕೇಳಿಸ್ಕೊಂಡು. ನಾನು ಸಿಂಪಲ್ ಒಂದು ಉದಾಹರಣೆ ಕೊಡ್ತೀನಿ. ಜಿಜ್ಜಿ 30,000 ಹಳ್ಳಿಗಳು ನಮ್ಮ ರಾಜ್ಯದಲ್ಲಿದ್ರಿ. ಒಂದೊಂದು ಹಳ್ಳಿಗೆ ಒಂದು 5-5 ಎಕರೆ ಅಂತ ಹೇಳಿದ್ರೆ ಒಂದು ಸ್ಮಶಾನ ಅಂತ ಮುಸಲ್ಮಾನರಿಗೆ ಬೇಕೇ ಬೇಕಾ? ಮಸೀದಿ ಒಂದು ಸ್ಮಶಾನ ಅಂತ ನೀವು ಲೆಕ್ಕ ಹಾಕೊಂಡ್ರೆ 5-5 ಎಕರೆ ಅಂತ ಹೇಳಿದ್ರು 1.5 ಲಕ್ಷ ಎಕರೆ ಬರೀ ಕರ್ನಾಟಕದಲ್ಲಿದೆ ರೀ. ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ 9 ಲಕ್ಷ ಎಕರೆ ಇದೆ. ಅದಿದೆ ಇದ್ದಿದೆ. ಅರೆ ಸ್ಮಶಾನ ಬೇಕಲ್ವಾ? ನಿಮ್ಮಲ್ಲಿ ಬೆಂಕಿ ಇಟ್ಬಿಡ್ತೀರಾ? ನಿಮಗೆ ಯಾಕೆ ಜಮೀನು? ನಮ್ಮಲ್ಲಿ ನಾವು ಸಮಾಧಿ ಮಾಡ್ತೀವಿ. ಬೆಂಕಿ ಇಡಲ್ಲ. ಸಮಾಧಿ ಬೇಕು. ಮತ್ತೆ ಆ ಜಾಗನ ನಾವು ನೋಡ್ಕೊಂಡಿರ್ತೀವಿ. ಪ್ರತಿ ಶುಕ್ರವಾರ, ಪ್ರತಿ ರಂಜಾನ್ ಹಬ್ಬ ಬೆಂಕಿ ಇಡೋದಿಲ್ಲ. ಜಾಗ ಇದೆ. ನಾನು ಈ ಪ್ರಶ್ನೆಗೆ ಉತ್ತರವನ್ನು ಅಬ್ದುಲ್ ರಜಾಕಿನ್ ನಿರೀಕ್ಷೆನೆ ಮಾಡಿಲ್ಲ. ಈ ಡಿಬೇಟ್ ನೋಡ್ತಾ ಇರುವ ಮತ್ತು ವಕ್ಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸ್ತಾ ಇರುವ ಪ್ರತಿಯೊಬ್ಬರಿಗೂ ಈ ಚಾಲೆಂಜ್. ಹೆಚ್ಚುವರಿಯಾಗಿ 2006ರಿಂದ ಇಲ್ಲಿ ತನಕ 8,20,000 ಎಕರೆ ವಕ್ಫ್ ಅಂತಾಗಿದೆಯಲ್ಲ, ಅದನ್ನು ಯಾರ್ಯಾರು ದಾನ ಮಾಡಿದ್ರು? ಆ ದಾನ ಪತ್ರಗಳು ಎಲ್ಲಿದ್ದಾವೆ? ನಾನೇ ಮಾಡಿದ್ದೀನಿ. ಅದನ್ನ ತಗೊಂಡು ತೋರಿಸ್ತೀನಿ ನಿಮ್ಗೆ. 3 ಪ್ರಾಪರ್ಟೀಸ್ ನಾನು ವಕ್ಫ್ ಮಾಡಿದ್ದೀನಿ. ಅಬ್ದುಲ್ ರಜಾಕ್, ನಾನು ತಗೊಂಡು ತೋರಿಸ್ತೀನಿ ನಿಮ್ಗೆ. ಹಂಗೆ ಮಾಡ್ತೀನಿ. ಇವಾಗಲೇ ಮನೆಗೆ ಹೋದ ತಕ್ಷಣ ಜಿಲ್ಲಾವಾರು ತೋರಿಸ್ಬಿಡ್ರಿ. ಇಷ್ಟು ವಕ್ಫ್ನ ಆಸ್ತಿ ಇದೆ, ಇಷ್ಟು ದಾನ ಪತ್ರಗಳು ನಮ್ಮ ಹತ್ರ ಇದಾವೆ ಅಂತ. ಯಾವ್ದಕ್ಕೆ ದಾನ ಪತ್ರ? ಅಲ್ಲ, ಒಂದ್ ನಿಮಿಷ. ಹೈಯೆಸ್ಟ್ ದೇಣಿಗೆ ಕೊಟ್ಟವ್ರು ಯಾರು? ಅಬ್ದುಲ್ ರಜಾಕ್. ಕೊರೋನಾದಲ್ಲಿ ಇಡೀ ದೇಶದಲ್ಲಿ ಒಬ್ಬ ಮುಸಲ್ಮಾನ ಕೊಟ್ಟಿದ್ದು ತಬ್ಲಿಗೆ ಹೌದು. ತಬ್ಲಿಗೆ ಜಮಾತ್ ಯಾರು ಕೊಟ್ಟಿದ್ದು ಎಲ್ಲ ಹೇಳ್ಬೇಕು. ನೀವು ನೋಡ್ಬೇಕಾಗಿ ರಿಯಾಜ್ ಅವರೇ ಫ್ಯಾಕ್ಟ್ ಇರ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.